ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕಾಯಿ ಒಬ್ಬಟ್ಟು ಅಥವಾ ಕಾಯಿ ಹೋಳಿಗೆ. ಹಬ್ಬ ಬಂತು ಅಂದಾಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಹೋಳಿಗೆ ಮಾಡ್ತಾರೆ. ಬೇಳೆ ಹೋಳಿಗೆ ಮಾಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹೋಳಿಗೆ ಸರಿಯಾಗಿ ಬರದೇ ಇರೋದು ಸಹಜ. ಆದರೆ ಕಾಯಿ ಒಬ್ಬಟ್ಟು ಹಾಗಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬಹುದು ಮತ್ತು ಒಬ್ಬಟ್ಟು 8ರಿಂದ 10 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಸರಿ, ಇನ್ನೇಕೆ ತಡ, ಕಾಯಿ ಒಬ್ಬಟ್ಟು ಹೇಗೆ ಮಾಡೋದೆಂದು ನೋಡೋಣ. ಆದರೆ ಅದಕ್ಕೂ ಮುಂಚೆ ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕಾಯಿ ಒಬ್ಬಟ್ಟು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ಯಾವ ಅಳತೆಗೆ ತೊಗೊಂಡಿದ್ದೀನೋ ಅಷ್ಟೇ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ. ಇದನ್ನೆಲ್ಲ ಡ್ರೈ ಆಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ಒಂದೇ ಸತಿ ತುಂಬ ತಿಳುವಾಗಿ ಕಲಿಸ್ಕೊಳ್ಳೋದು ಬೇಡ, ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೋದು. ಹಾಗಾಗಿ ನಾನು ಮೀಡಿಯಮ್ ಆಗಿ ಕಲಿಸಿ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೇಲೆ ಡ್ರೈ ಆಗಬಾರ್ದು ಅಂತ ಎಣ್ಣೆ ಹಚ್ಬಿಟ್ಟು ಇಡ್ತಾ ಇದ್ದೀನಿ. ನೋಡಿ, ಇದೊಂದು 2 ಗಂಟೆಗಳ ಕಾಲ ಎತ್ತಿಡಬೇಕಾಗತ್ತೆ. ನೋಡಿ, ಈ ಥರ ಕಲಿಸ್ಬಿಟ್ಟು ಒಂದೇನಾದರೂ ಮುಚ್ಚಳ ಮುಚ್ಚಿ ಇದಕ್ಕೆ 1-2 ಅವರ್ ಇಡಬೇಕು. ಅಲ್ಲಿವರೆಗೂ ನಾವೀಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ನಾನು ಬೆಲ್ಲ ತೊಗೊಂಡಿದ್ದೀನಿ, ಒಂದು 200 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಕಾಯಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮೊದಲಿಗೆ ಪಾಕ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಪಾಕ ಬರಬೇಕು, ತಿಳುವಾಗಿದ್ರೆ ತುಂಬ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಕಾಯಿ ತುರಿ ಹಾಕಿದ್ಮೇಲೆ ನೋಡಿ, ಈ ಥರ ಗಟ್ಟಿ ಪಾಕ ಹಾಕಿದ ಅಂದರೆ ನೀರಲ್ಲಿ ಹಾಕಿದ ತಕ್ಷಣ ನೀರು ಜೊತೆಗೆ ಇದು ಬೆಲ್ಲ ಕೂಡ್ಕೋಬಾರ್ದು, ಅಂದರೆ ಇದು ಗಟ್ಟಿ ಪಾಕ. ನೋಡಿ, ಈ ಥರ ಬೆಲ್ಲ ಎದ್ದು ಬರಬೇಕು. ಇದಕ್ಕೆ ನಾನು ಒಂದು ಕಾಯಿ ತೊಗೊಂಡಿದ್ದೀನಿ. ಇದು ತುರಿದು ಸ್ವಲ್ಪ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣಗೂ ರುಬ್ಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಇದನ್ನೆಲ್ಲ ನಾನು ಒಂದು 10 ನಿಮಿಷ ಇದೇ ಥರ ಹುರಿದಿದ್ದೀನಿ. ಈಗ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ನಾವು ಹುರಿತಾ ಇರಬೇಕು. ಕೈಗೆ ಅಂಟಬಾರ್ದು, ಆವಾಗ ರೆಡಿಯಾಗಿದೆ ಅಂತ. ನೋಡಿ, ಇದು ನಾನು 1-2 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಅಕ್ಕಿ ಕೂಡ ನೆನೆಸ್ಬಿಟ್ಟು ರುಬ್ಬಿ ಹಾಕ್ಬೋದು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ಟವ್ ಆನಲ್ಲೇ ಇಟ್ಬಿಟ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಹಾಕಿದ್ದಾದ್ಮೇಲೆ ನಾನು ಮಿಕ್ಸ್ ಮಾಡಿ ಮುಟ್ಟಿ ತೋರಿಸ್ತೀನಿ. ಇದು ಕೈಗೆ ಅಂಟಿಲ್ಲ ಅಂದರೆ ಇದು ಹೂರಣ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿ, ಈ ಥರ ಮುಟ್ಟಿ ನೋಡಿದಾಗ ಹೂರಣ ಕೈಗೆ ಅಂಟಬಾರ್ದು. ನೋಡಿ, ಈ ಥರ ಉಂಡೆ ಕೂಡ ಮಾಡಿದಾಗ ಸರಿಯಾಗಿ ಉಂಡೆಯಾಗಿ ಬಂದರೆ ಹೂರಣ ರೆಡಿಯಾಗಿದೆ ಅಂತ. ನೋಡಿ, ಹಿಟ್ಟು ಕೂಡ ನೆಂದಿದೆ. ಈಗ ಅದು ಹೂರಣ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಟ್ಟಿದ್ದೀನಿ. ನೋಡಿ, ಇದು ಸಹ ತಣ್ಣಗಾಗಿದೆ. ಈಗ ನಾನು ಹೋಳಿಗೆ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಹೋಳಿಗೆ ಮಾಡೋ ಪೇಪರ್ ಅಂತಲೂ ಅಂಗಡಿನಲ್ಲಿ ಸಿಗುತ್ತೆ. ಇಲ್ಲಾಂದರೆ ಹಾರ್ಡ್ ಆಗಿರೋದೊಂದು ಪ್ಲಾಸ್ಟಿಕ್ ಪೇಪರ್ ಇದ್ದರೆ ಈ ಥರ ರೌಂಡ್ ಕಟ್ ಮಾಡಿ ಅದರಲ್ಲಿ ಕೂಡ ಮಾಡ್ಬೋದು. ನೋಡಿ, ಹೂರಣನ ನಾವು ಯಾವ ಅಳತೆಗೆ ತೊಗೋತೀವೋ ಅಷ್ಟೇ ಹಿಟ್ಟು ಕೂಡ ತೊಗೋಬೇಕು. 2 ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈಗ ನಾನು ಈ ಪ್ಲಾಸ್ಟಿಕ್ಕಿಗೆ ಮತ್ತು ಈ ಲಟ್ಟಣಿಗೆಗೆ 2ಕ್ಕೂ ಎಣ್ಣೆ ಹಚ್ಕೋಬೇಕು. ಹಬ್ಬ ಅದು ಏನಾದರೂ ಇದ್ದಾಗ ನಾವು ಒಂದಿನ ಮುಂಚೆನೇ ಮಾಡಿಟ್ಕೋಬೋದು, ಈಸಿ ಆಗುತ್ತೆ. ನೋಡಿ, ನಾನು ಕಣಕ ಎಷ್ಟು ತೊಗೊಂಡಿದ್ದೀನೋ ಅದೇ ಸಮ ಪ್ರಮಾಣದಲ್ಲಿ ನಾನು ಹೂರಣ ಕೂಡ ತೊಗೊಂಡಿದ್ದೀನಿ. ಮತ್ತು ಕಲಿಸ್ಕೊಳ್ಳುವಾಗ 2 ಒಂದೇ ಹದದಲ್ಲಿರಬೇಕು. ಒಂದು ಮೆತ್ತಗಿದ್ದು ಒಂದು ಗಟ್ಟಿ ಇದ್ದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ಫಿಲ್ ಮಾಡಿಕೊಂಡು ಹೋಳಿಗೆ ಲಟ್ಸ್ಕೋಬೇಕು. ನೋಡಿ, ಈ ಥರ ಕೂಡಿಸ್ಕೊಂಡು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನ ನಾವು ತೆಗೆದುಬಿಟ್ರೆ ತುಂಬ ಈಸಿಯಾಗಿ ಬರುತ್ತೆ. ಬೇಳೆ ಹೂರಣದು ಇದು ಈ ಥರ ತುಂಬೋದು ಕಷ್ಟ ಆಗುತ್ತೆ. ಇದು ತುಂಬ ಈಸಿಯಾಗಿ ಕೂಡ ತುಂಬ್ಕೋಬೋದು. ಇದು ಹಿಟ್ಟು ಮತ್ತು ಹೂರಣ 2 ಒಂದೇ ಹದಕ್ಕೆ ಯಾಕೆ ಬರಬೇಕು ಅಂದರೆ ಈ ಥರ ಲಟ್ಸುವಾಗ ಹಿಟ್ಟೇನಾದರೂ ಮೆತ್ತಗಾಗಿದ್ದರೆ ಆಚೆ ಬಂದುಬಿಡುತ್ತೆ, ಹೂರಣ ಮಿಡ್ಲಲ್ಲೇ ಉಳ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನಾವು 2 ಒಂದೇ ಹದದಲ್ಲಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಲಟ್ಸ್ಕೊಂಡು ನೋಡಿ ಈ ಥರ ಕೂಡ ಹಾಕ್ಬೋದು. ಅದು ರೆಡಿಮೇಡ್ ಪ್ಲಾಸ್ಟಿಕ್ ಕವರ್ ತೊಗೊಂಡ್ರೆ ನಾವು ತವ ಮೇಲೆ
ಡೈರೆಕ್ಟಾಗಿ ಹಾಕೋಬೋದು. ಸ್ವಲ್ಪ ತವಾಗೆ ಎಣ್ಣೆ ಹಚ್ಚಿಬಿಟ್ಟು ಇದು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡ್ರೆ ನಾವು 8ರಿಂದ 10 ದಿನ ಆರಾಮಾಗಿ ಇಟ್ಕೋಬೋದು. ನೋಡಿ, 2 ಸೈಡು ಬೇಯಿಸ್ಕೋಬೇಕು. ನೋಡಿ, ರೆಡಿ ಆಯಿತು. ಬೇಳೆ ಒಬ್ಬಟ್ಟೇನು ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ಒಬ್ಬಟ್ಟು ಜೊತೆ ತುಪ್ಪ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಕಾಯಿ ಒಬ್ಬಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ಚಿರೋಟಿ ರವೆ, ಅದಕ್ಕೆ 1 ಬಟ್ಲು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅರಿಶಿನ, 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ, 2 ಟೇಬಲ್ ಸ್ಪೂನು ಕಡಲೆಪಪ್ಪು, ಸ್ವಲ್ಪ ಏಲಕ್ಕಿ, 200 ಗ್ರಾಮು ಬೆಲ್ಲ, 1 ಕಾಯಿ ತುರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.